ಈ ಖುರಾನ್ ಪ್ರವಚನವನ್ನು ನಾವು ಕೇಳಲಿಕ್ಕೆ 35 ಕಿಲೋಮೀಟರ್ ದೂರದಿಂದ ನಾವು ಬಂದಿದ್ದೇವೆ. ಯಾಕೆ ಬಂದಿದ್ದೇವೆ ಅಂತಂತಂದ್ರೆ ಇಲ್ಲಿ ಈ ಖುರಾನದಿಂದ ನಾವು ಏನು ತಿಳ್ಕೊಂಡೇವು ಅಂತಂದ್ರೆ ಇದರಲ್ಲಿ ಸಹ ಮಹಿಳೆಯರಿಗೂ ಮತ್ತು ಪುರುಷರಿಗೂ ಸಮಾನತೆ ಬಗ್ಗೆ ಮತ್ತು ಗೌರವದ ಬಗ್ಗೆ 6ನೇ ಶತಮಾನದಲ್ಲಿ ಆಗಿ ಹೋದಂಥ ಘಟನೆಗಳ ಬಗ್ಗೆ ಮತ್ತು ಸವಿಸ್ತಾರವಾಗಿ ಇಲ್ಲಿವರೆಗೆ ಕುಂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಸಮಾನತೆ ಮನೋಭಾವನೆ ಮತ್ತು ಪರಸ್ಪರ ಸಂಬಂಧಗಳನ್ನು ಬೆಸೆಯುವಂಥ ಈ ಕಾರ್ಯಕ್ರಮ ನೆರವೇರ್ತಾ ಇದೆ ಅಂತಂದರೆ ಇದು ಒಂದು ಹೆಮ್ಮೆಯ ವಿಷಯ. ಇಂಥ ಕಾರ್ಯಕ್ರಮವನ್ನು ಇಲ್ಲಿ ಬಸವ ಕಲ್ಯಾಣದಲ್ಲಿ ಆಯೋಜನೆ ಮಾಡಿದ್ದಾರೆ ಅಂತಂದರೆ ನಮ್ಮ ಮುಸ್ಲಿಂ ಬಾಂಧವರಿಗೆ ನಾವು ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕಾಗಿದೆ. ಇವತ್ತಿನ ದಿವಸ ಇಂಥ ದೊಡ್ಡ ಕಾರ್ಯಕ್ರಮವನ್ನು ಈ ಒಳ್ಳೆ ರೀತಿಯಿಂದ ಈ ಖುರಾನ ಬರ್ತಕ್ಕಂಥ ಅಂಶಗಳನ್ನು ಸಮಾನತೆಯ ಭಾವನೆಯನ್ನು ತೋರಿಸ್ಕೊಡ್ತಾ ಇದೆ. ಮತ್ತು ವಚನಗಳಲ್ಲಿ ಇರ್ತಕ್ಕಂಥದ್ದು ಮತ್ತು ಖುರಾನಿನಲ್ಲಿ ಇರ್ತಕ್ಕಂಥದ್ದು ಟ್ಯಾಲಿ ಮಾಡಿ ನೋಡಿದ್ರೆ ಇದು ಒಂದೇ ಅಂತೇಳಿ ಅನ್ನಿಸ್ತದೆ. ಇದು ಬಾಂಧವ್ಯ ಬೆಸೆಯುವಂಥ ಕಾರ್ಯಕ್ರಮ ಅಂತ ಹೇಳಿ ತಿಳ್ಕೊಂಡು ನಾನು ಎರಡು ಮಾತು. Sky Sunshine School, step towards better future. Knowledge Park, the creative school for quality and innovative education. करें एक बेहतर कल की शुरुआत आज से. नौबल पब्लिक स्कूल 9ನೇ ವಾರ್ಷಿಕ ಸಾರ್ವಜನಿಕ ಕುರಾನ್ ಪ್ರವಚನ ಡಿಸೆಂಬರ್ 13, 14 ಹಾಗೂ 15ನೇ ತಾರೀಕಿನಂದು ಬಸವ ಕಲ್ಯಾಣದ ಸಭಾಭವನದಲ್ಲಿ ರಾಜ್ಯದ ಪ್ರಸಿದ್ಧ ಪ್ರವಚನಕಾರರಾದ ಜನಾಬ್ ಮೊಹಮ್ಮದ್ ಕುಯಿ ಅವರಿಂದ ಪ್ರವಚನ ನಡೆಯಲಿದೆ. ಆತ್ಮೀಯರೇ, ತಾವು ಬನ್ನಿ, ತಮ್ಮವರನ್ನ ಕರೆತನ್ನಿ. ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ.